ಈಗಾಗಲೇ ನಮ್ಮ ಸನ್ಮಿತ್ರರು ಮತ್ತು ಸದಸ್ಯರು ಬಹುಶಃ ನಿನ್ನೆ ಅಹೋರಾತ್ರಿಯ ಅವರು ಮಾಡಬೇಕಾದ ಆಯ್ಕೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಅವರಿಗೆ ಅದಕ್ಕೆ ಅವಕಾಶ ಇದೆ, ಅದನ್ನ ಬೇಕಾದಂತ ವ್ಯವಸ್ಥೆ ನಾವು ಮಾಡಿ ಕೊಟ್ಟಿದ್ದೇವೆ. ಸದನಕ್ಕೆ ಮತ್ತೆ ಶಾಸಕರಿಗೆ ಪ್ರಮುಖವಾಗಿ ಒಂದು ಶಿಸ್ತಿನ ಪಾಠ ಅಗತ್ಯ ಇದೆ ಸರ್. ಪೀಠದ ಒಂದು ಮಾತನ್ನ ಕೇಳಲ್ಲ, ಅವರೇ ರೀತಿಯಲ್ಲಿ ಭಕ್ತಿ ಮಾಡ್ತಿದ್ದಾರೆ ಸರ್. ಇದ್ರ ಬಗ್ಗೆ ಸ್ಪೆಷಲ್ ಆಗಿ ನೋಡಿ, ಒಟ್ಟಾರೆಯಾಗಿ ಈ ಅಧಿವೇಶನ ಬಹಳ ಚೆನ್ನಾಗಿ ನಡೆದಿದೆ. ಯಾವುದೇ ಒಂದು ಅಧಿವೇಶನ ಯಾವುದೇ ರಾಜ್ಯ ಇರಲಿ, ರಾಷ್ಟ್ರ ಮಟ್ಟದಲ್ಲಿ ಈ ರೀತಿಯ ಆ ಒಂದು ಗದ್ದಲ ಹಾಗೆ ಆಗ್ತದೆ. ಎಷ್ಟೇ ಗದ್ದಲ ಇದ್ರೂ ಕೂಡ, ಎಷ್ಟೇ ವಿಚಾರ ಚರ್ಚೆ ಇದ್ರೂ ಕೂಡ, ಇವತ್ತು ಏನೆಲ್ಲ ಬಹುಶಃ ನಮ್ಮ ಎಜೆಂಡಾ ಇತ್ತ ಅದೆಲ್ಲವೂ ಕೂಡ ಇವತ್ತು ಪೂರ್ತಿಗೊಳಿಸಲಾಗಿದೆ. ಯಾವ್ದು ಇವತ್ತು ಆ ನಿರ್ಣಯ ಇವತ್ತು ಮಂಡಿಸಬೇಕು ಅದನ್ನು ಬಹುಶಃ ಇವತ್ತು ಯಾವುದೇ ಗದ್ದಲವಿಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದನ್ನು ಇವತ್ತು ಸದನ ಇವತ್ತು ಮಂಡಿಸಿದೆ, ಚರ್ಚೆ ಆಗ್ತದೆ. ಮತ್ತೆ ಎಲ್ಲ ಕೆಲವೊಂದು ಈಗ ಇಷ್ಟು ದಿವಸದ ಆ ಒಂದು ಅವಧಿಯಲ್ಲಿ ಇಷ್ಟು ಗಂಟೆಗಳು ಅಲ್ಲ, ಅದು ನಾವು ವಿವರ ಕೊಡ್ತೇವೆ. ಕೋರ್ಟ್ನಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಲವು ಚರ್ಚೆ ಆಗಿದೆ. ಅದೇ ಅಲ್ಲಿ ಪರಸ್ಪರ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಸದಸ್ಯರ ಸಮ್ಮಿತರ ಆ ಒಂದು ಚರ್ಚೆ ನಡೆದಿದೆ. ಇದೆಲ್ಲ ಪೀಠ ಆಫ್ ಇಂಡಿಯನ್ ಡೆಮೋಕ್ರಸಿ ನಡೀತದೆ. ಆದ ಕಾರಣ ಇನ್ನೂ ಕೂಡ ಇದನ್ನು ಸ್ವಲ್ಪ ಸ್ಟ್ರೀಮ್ ಮಾಡಿ ಕಂಪ್ಲೀಟ್ ಆಗಿ ಆಗಿದೆ. ಇನ್ನೂ ಕೂಡ ಉತ್ತಮವಾಗಿ ಮಾಡಬಹುದು. ಎಲ್ಲ ಸದಸ್ಯರಿಗೆ ಸಹಕಾರ ಕೊಡ್ಬೇಕಾಗಿರುತ್ತೆ ಬೆಸ್ಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.